ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಮತ್ತೊಂದು ಭಯಾನಕ ತ್ರಿಬಲ್ ಮರ್ಡರ್ ಆಗೋಗಿದೆ. ಕೆಆರ್ ಪುರಂ ತ್ರಿವಳಿ ಹತ್ಯೆ ಮಾಸೋ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಕೆಆರ್ ಪುರಂನ ತ್ರಿಬಲ್ ಮರ್ಡರ್ ಆ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಭಯಾನಕ ಘಟನೆ ನಡೆದಿದೆ. ತಾಯಿ, ಅಜ್ಜಿ, ಮಾವನನ್ನೇ ಬರ್ಬರವಾಗಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ ಇದು. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ ಈ ಮೂವರನ್ನು ಕೂಡ ಹತ್ಯೆ ಮಾಡಲಾಗಿದೆ. ಪರಾರಿಯಾಗೋದಕ್ಕೆ ಯತ್ನಿಸಿದ ಹಂತಕ ಪ್ರಶಾಂತ್ ತಪ್ಪಿಸಿಕೊಳ್ತಾ ಇದ್ದವನನ್ನ ಹಿಡಿದು ರೂಮಲ್ಲಿ ಕೂಡ ಹಾಕಿದ್ರು ಸ್ಥಳೀಯರು. ತದನಂತರ ರೂಮ್ನಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಡ್ರೈವರ್ ಕೆಲಸ ಮಾಡ್ತಾ ಇದ್ದಂತ ಪ್ರಶಾಂತ್ ಈತ ಈ ರೀತಿಯಾಗಿ ಕೃತ್ಯ ಎಸಗಿರೋದು. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದು ಮರ್ಡರ್ ಆಗಿದೆ, ಅದು ಕೂಡ ತ್ರಿಬಲ್ ಮರ್ಡರ್. ಕೆಆರ್ ಪುರಂನ ತ್ರಿಬಲ್ ಮರ್ಡರ್ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಭೀಕರವಾದ ಘಟನೆ ನಡೆದಿದೆ. ಮೃತರ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಪ್ರಶಾಂತ್ ಆರೋಪಿ ಏನಿದ್ದಾನೆ ಆತನು ಕೂಡ ಈಗ ಬದುಕಿಲ್ಲ, ಆತನು ಕೂಡ ನೇಣಿಗೆ ಶರಣಾಗಿದ್ದಾನೆ. ಕಾಮಾಕ್ಷಿಪಾಳ್ಯದಲ್ಲಿ ನಡೆದಿರುವಂತಹ ತ್ರಿಬಲ್ ಮರ್ಡರ್ ಕೇಸ್ ಇದು. ಆ 3 ಜನರನ್ನು ಕೂಡ ಆತ ಕೊಲೆ ಮಾಡಿದ್ದಾನೆ. ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾಗ ಸ್ಥಳೀಯರು ಆತನನ್ನ ರೂಮ್ನಲ್ಲಿ ಕೂಡ ಹಾಕಿದ್ರು. ಆದರೆ ಆತನು ಈಗ ನೇಣಿಗೆ ಶರಣಾಗಿರೋದು. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ನಡೆದಿರುವಂತ ಘಟನೆ ಇದು. ಇತ್ತೀಚೆಗಂತೂ ಕ್ರೈಮ್ ಕೇಸಸ್ ಹೆಚ್ಚಾಗ್ತಾನೆ ಇವೆ. ಯಾವಾಗ ಕಡಿವಾಣ ಅಂತ. ಕುಟುಂಬದವರನ್ನೇ ಒಂದು ಹಾಕಿದ್ಯಾಕೆ ಮೃತ ಪ್ರಶಾಂತ್? ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಹಾಗಾದ್ರೆ ಬಳಲ್ತಾ ಇದ್ನ, ಹಾಗಾಗಿನೇ ಕುಟುಂಬದವ್ರನ್ನೇ ಕೊಲೆ ಮಾಡ್ಬಿಟ್ನ ಅಂತ ಈಗ ತಾನೂ ನೇಣಿಗೆ ಶರಣಾಗ್ಬಿಟ್ಟಿದ್ದಾನೆ. ಕುಟುಂಬದವರನ್ನೇ ಈತ ಕೊಲೆ ಮಾಡೋದಕ್ಕೆ ಕಾರಣ ಏನು? ಆತ ಮೆಂಟಲಿ ಸ್ಟೇಬಲ್ ಇರ್ಲಿಲ್ವಾ? ಹಾಗಾದ್ರೆ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲ್ ಮುಟ್ಟಿದೆ. ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಮೃತ ಮಂಗಳಮ್ಮ. ಇನ್ನು ಪ್ರಶಾಂತ್ ಅಜ್ಜಿ ನಂಜಮ್ಮ ಕೂಡ ಸ್ವೀಪರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಾವ ಸತೀಶ್ ಪ್ಲಂಬರ್ ಆಗಿ ಕೆಲಸ ಮಾಡ್ಕೊಂಡಿದ್ರು. ಈ ಮೂವರನ್ನು ಕೂಡ ಹತ್ಯೆ ಮಾಡಿದ್ದಾನೆ ಈತ. ಸಿಕ್ಕಾಕೊಂಡ ತದನಂತರದಲ್ಲಿ ಅವನನ್ನ ರೂಮಲ್ಲಿ ಕೂಡ ಹಾಕಿದ್ರೆ ಅವನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹಾಗಾದ್ರೆ ಈ ಮೂವರನ್ನ ಈತ ಕೊಲೆ ಮಾಡೋದಕ್ಕೆ ಕಾರಣ ಏನು? ಮಾನಸಿಕವಾಗಿ ಆತ ಸ್ಟೇಬಲ್ ಇರ್ಲಿಲ್ವಾ? ಹಾಗಾಗಿನೇ ಈ ರೀತಿ ಮಾಡಿದ್ನ? ತದನಂತರದಲ್ಲಿ ಇದೆಲ್ಲ ಫೇಸ್ ಮಾಡೋಕ್ಕೂ ರೆಡಿ ಇಲ್ಲ ಆತ. ಅವನು ಕೂಡ ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲ್ ಮುಟ್ತಾ ಇದೆ. ಆತನ ಉದ್ದೇಶ ಏನಾಗಿತ್ತು? ಅವನ ಆರೋಗ್ಯ ಸರಿ ಇರ್ಲಿಲ್ವಾ ಏನು? ಅದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಏನ್ ಮಾಡೋದು? ಈಗ ಆರೋಪಿನೇ ಇಲ್ಲ, ಆತನೇ ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ.